ಇವತ್ತು ನಮ್ಮ ಸ್ನೇಹಿತರು ಕಾಸಂಗನವರು ಅಧ್ಯಕ್ಷರಾಗಿದ್ದಾರೆ. 1 ವರ್ಷ ಅಂದ್ರೆ ಅವ್ರಿಗೆ 10 ವರ್ಷದಲ್ಲಿ ಮಾಡುವಂತ ಕೆಲಸ ಮಾಡ್ಕೊಳ್ತಾರೆ ನಮ್ಮ ನಂಬಿಕೆ. ಆ ತರ ಮಾಡ್ತಾರೆ. ಒಂದು ಯಾವುದೇ ಒಂದು ಕಾರ್ಯಕ್ರಮ ಆದ್ರೆ ನಾವಿದ್ದೀನಿ ಅಂತ ಹೋಗಿ ನಿಜ ಮುನ್ನಡೆಗೆ ರಾಜ್ಯ ನಮ್ಮ ಬೆಂಗಳೂರಿದ್ದಾರೆ ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಮಾಡಬೇಕು. ನಮ್ಮ ಉಳಿಬಾರ್ದು ರೋಡ್ಗಳಲ್ಲಿ ಒಳ್ಳೆಯ ಒಂದು ಸೇವೆ ಮಾಡಬೇಕು. ಶಾಲೆಗಳಿಗಾಗ್ಲಿ, ಆಸ್ಪತ್ರೆ ಬಡವರಾಗ್ಲಿ ಯಾವುದೇ ಒಂದು ನಾವು ಹೋಗಿ ನಮ್ಮನ್ನು ಕೈಲಾದಷ್ಟು ಮಾಡಿ ನಮ್ಮ ಕೈಲಾದಷ್ಟು ಮಾಡ್ಕೊಡ್ತೀನಿ ಅಂತ ತೋರಿಸ್ದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಮೂರಲ್ಲಿ ದೇವಸ್ಥಾನ ಇದ್ರೆ ಆ ದೇವಸ್ಥಾನಕ್ಕೆ ಯಾವುದೇ ಜಾತಿ ಬೇರಿಲ್ಲ, ಯಾವುದೇ ರಾಜಕೀಯ ಇಲ್ಲ. ನಾವೆಲ್ಲರೂ ಹೋಗಿ ದೇವರ ದರ್ಶನ ಮಾಡ್ಬಿಡ್ತೀವಲ್ಲ, ಅದೇ ತರ ಒಂದು ರೋಡ್ಲಿ ಯಾವುದಕ್ಕೆ ಯಾವ ಜಾತಿ ಬೇರೆ ಇಲ್ಲ, ಯಾವುದು ರಾಜಕೀಯ ಇಲ್ಲ, ಎಲ್ಲರೂ ಒಂದೇ ರೋಗಿ ಸಹಾಯ ಮಾಡೋದು. ಯಾವ ಕೇಳಲ್ಲ, ಯಾರು ಬಡವರು ಯಾವ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತವನ್ನ ನೋಡೋದೇ ನಮ್ಮ ರೋಡ್ರಿ. ಆ ರೋಡ್ರಿಯಲ್ಲಿ ಇವತ್ತು ನಾಳೆ 1 ವರ್ಷ ಅಧ್ಯಕ್ಷತನ ಕೊಡ್ತಾರೆ. 1 ವರ್ಷದಲ್ಲಿ ಮಾಡೋ ಸೇವೆ ಯಾವ ಲೈಫ್ ಗೊತ್ತಾಗುತ್ತೆ. ಅಷ್ಟು ಒಂದು ಸರ್ವಿಸ್ ಇರುತ್ತೆ. ಆ ಸರ್ವಿಸ್ ಮಾಡೋದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ತಿಂದ್ರ ಜೋರ ಬೇರೆ ಸ್ವಲ್ಪ ಗಲಾಟೆ ಮಾಡೋದ ಏನು ದಿನ ಉಚಿತ ಆರೋಗ್ಯ ತಪಾಸಣೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುರುಘಾ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದಂತ ನಮ್ಮ ಸ್ನೇಹಿತರಾದಂತ ಕಾರ್ ಸಿಂಗನ್ ಅವರೇ, ಅದೇ ರೀತಿ ಕೋಲಾರ ವೆಬ್ಸೈಟ್ ಅಧ್ಯಕ್ಷರಾದಂತ ನಮ್ಮ ರವಿಕುಮಾರ್ ಅವರೇ, ಕೋಲಾರ ವೆಬ್ಸೈಟ್ ಕಾರ್ಯದರ್ಶಿಯಾದಂತ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಕಾರ್ಯದರ್ಶಿ ಅವರು ಮತ್ತು ಎಲ್ಲದಕ್ಕೂ ನಾನು ಮುಂದೆ ಇರ್ತೀನಿ ಅಂತ ಮುಂದೆ ನುಗ್ಗುವಂತ ಶಶಿಕುಮಾರ್ ಅವರೇ, ಅದೇ ರೀತಿ ನಮ್ಮ ಸ್ನೇಹಿತರು ವಾಲ್ಮಿ ಸ್ಕೂಲ್ನ ಮಂಜುನಾಥ್ ರೆಡ್ಡಿ ಅವರೇ, ಅದೇ ರೀತಿ ಮುರುಘಾ ರೋಟರಿ ಸೆಂಟ್ರಲ್ನ ಉಪಾಧ್ಯಕ್ಷರಾದ KMS ಸಿಂಗನ್ ಅವರೇ, ನಮ್ಮ ಪ್ರಸಾದ್ ಸ್ವಾಮಿ ಅವರು ಸರ್, ಗಿರ್ಜಾ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಸುರೇಶ್ ಅವರೇ, ನಮ್ಮ ಕ್ಲಾಸ್ಮೇಟ್ ಆದಂತ ಆತ್ಮೀಯ ಸ್ನೇಹಿತರು ಕ್ಲಾಸ್ಮೇಟ್ ಶ್ರೀನಿವಾಸ್ ಗೌಡ್ ಅವರೇ ಮತ್ತು ಸಾದಿಕ್ ಅವರೇ ಮತ್ತು ನಮ್ಮ ದೇವರಾಜ ಅರಸು ಡಾಕ್ಟರ್ ಮತ್ತು ಸಿಬ್ಬಂದಿ ಎಲ್ಲರೂ ಅವ್ರಿಗೂ ಮತ್ತು ಅಬ್ಬಮರದ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಮುಂದಿನ ಮಕ್ಕಳು ಮತ್ತು ಮಾಜಿ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಒಂದು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಂದ್ರೆ ಕಪ್ಪಲ್ಮರದಲ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ ಸುಮಾರು 1500-600 ಮತ ಆಗಿರುವಂತ ಒಂದು ಊರು. ಇದರಲ್ಲಿ ಹೆಚ್ಚಿನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಹ ಹೆಚ್ಚಿನ ಬಡವರು ಇರ್ಬೋದು, ಹೆಚ್ಚು ಆರೋಗ್ಯವನ್ನು ತಪಾಸಣೆ ಮಾಡಬೇಕು ಅಂತೇಳಿ ನಮ್ಮ ಮುಳುಬಾಗಿಲು ಮತ್ತು ಕೋಲಾರ ರೋಟರಿಯಿಂದ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನೀವು ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಇವಾಗ ನಮ್ಮ ದೇವರಾಜ ಮೆಡಿಕಲ್ ಕಾಲೇಜಿಂದ ಎಲ್ಲಾ ಪಂಚಾಯತ್ಗಳಲ್ಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲಾ ಕಡೆನೂ ನಾವು ಹೇಳಿದ ತಕ್ಷಣ ಬಂದು ಮಾಡ್ತಾರಂತೆ ನಮ್ಮ ದೇವರಾಜ ಅವ್ರಿಗೆ ಒಂದು ಅಭಿನಂದನೆ, ದೇವರಾಜ ಚಪ್ಪಲಿ ಹೊಡಿಬೇಕು. ಅಷ್ಟು ಅವರು ನಮ್ಮ ಬಡವರ ಮತ್ತು ರೈತರ ಬಗ್ಗೆ ಎಲ್ಲ ದೇವಕ್ಕೆ ಬೇಕಂದ್ರೂ ಸಹ ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಇದೆ ತಿಳಿಸಿ ಮುಂದಿನ ದಿನಗಳಲ್ಲಿ ಬೇರೆ ಹಾಸ್ಪಿಟಲ್ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡ್ ಬರ್ಬೇಕು ಅಂತೇಳಿ ಇವತ್ತು ನಮ್ಗೆ ತಿಳಿಸ್ಕೊಟ್ರಂತ ನಮ್ಮ ದೇವರಾಜ ಮೆಡಿಕಲ್ ಕಾಲೇಜ್ ಅವರು. ಯಾಕಂದ್ರೆ ಇವಾಗ ಸುಮಾರು 20 ಡಾಕ್ಟರ್ ಬಂದಿದ್ದಾರೆ. ಇಷ್ಟು ಮಾತ್ರ ಚೆಕ್ ಮಾಡಬೇಕು ಪ್ರೈವೇಟ್ ಅಂದ್ರೆ 3,000-4,000 ಆಗುತ್ತೆ. BP, ಶುಗರ್, ಹಾರ್ಟ್, ಯಾವುದೇ ಒಂದು ಕಿಡ್ನಿ ಅವ್ರು ಎಲ್ಲ ಚೆಕ್ ಮಾಡ್ಕೊಂಡ್ರೆ 3,000-4,000 ಆಗುತ್ತೆ. ಅವ್ರು ನಮ್ಮ ಮನೆ ಬಾಗಿಲು ನಮ್ಮೂರಿಗೆ ಬಂದು ಚೆಕ್ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಪಡ್ಬೇಕು. ಯಾಕಂದ್ರೆ ಇಷ್ಟು ನಾವು ಹೋಗಿ ಟೌನಲ್ಲಿ ಹೋಗಿ ಅದು ಚೆಕ್ ಮಾಡ್ಕೋಬೇಕಾದ್ರೆ ಇಷ್ಟು ಖರ್ಚಾಗುತ್ತೆ. ಇವತ್ತು ನಮ್ಮ ಮನೆಗೆ ಬಂದು ಚೆಕ್ ಮಾಡ್ಕೊಳ್ತಿದ್ದಾರೆ. ನಾವು ಎಲ್ಲರೂ ತಪ್ಪದೆ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೋಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ಭಾಗ್ಯ. ಮುನ್ನೂರು ಹೇಳ್ತಾ ಇದ್ರು, ನಮ್ಗೆ ಆರೋಗ್ಯ ಇದ್ರೆ ನಮ್ಗೆ ಅದಕ್ಕನ್ನ ದುಡ್ಡೆಲ್ಲ ಸಾವುಕಾರ ಅಂತ. ಇವತ್ತು ಅಷ್ಟೊಂದು ನಮ್ಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೋಟರಿ ಕಡೆಯಿಂದ ಇವತ್ತು ರೋಟರಿ ಮಾಡ್ತಾ ಇರೋ ಕೆಲಸಗಳು. ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದ್ರೆ ಆ ದೇವಸ್ಥಾನಕ್ಕೆ ಯಾವುದೇ ಜಾತಿ ಬೇರಿಲ್ಲ, ಯಾವುದೇ ರಾಜಕೀಯ ಇಲ್ಲ. ನಾವೆಲ್ಲರೂ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಲ್ಲ, ಅದೇ ತರ ಇವತ್ತು ರೋಟರಿಯಲ್ಲಿ ಯಾವುದಕ್ಕೆ ಯಾವ ಜಾತಿ ಬೇರೆ ಇಲ್ಲ, ಯಾವುದು ರಾಜಕೀಯ ಇಲ್ಲ, ಎಲ್ಲರೂ ಒಂದೇ.
ಒಂದಾಗೆ ರೋಗಿ ಇದು ಸಹಾಯ ಮಾಡೋದು, ಯಾವನ್ನೂ ಕೇಳಲ್ಲ. ಯಾರು ಬಡವರು ಯಾರು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತವನ್ನ ನೋಡೋದೇ ನಮ್ಮ ರೋಟ್ರಿ. ಆ ರೋಟ್ರಿಯಲ್ಲಿ ಇವತ್ತು ನಾಳೆ 1 ವರ್ಷ ಅಧ್ಯಕ್ಷತನ ಕೊಡ್ತಾರೆ. 1 ವರ್ಷದಲ್ಲಿ ಮಾಡೋ ಸೇವೆ ನಿಜವಾಗ್ಲೂ ಯಾವ ಲೈಫ್ ಅನ್ನು ಗೊತ್ತಾಗುತ್ತೆ. ಅಷ್ಟು ಒಂದು ಸರ್ವಿಸ್ ಇರುತ್ತೆ, ಆ ಸರ್ವಿಸ್ ಮಾಡೋದು. ಇವತ್ತು ನಮ್ಮ ಸ್ನೇಹಿತರು ಕಾಸಂಗನವರು ಅಧ್ಯಕ್ಷ ಆಗಿದ್ದಾರೆ 1 ವರ್ಷ ಅಂದ್ರೆ ಅವ್ರಿಗೆ 10 ವರ್ಷದಲ್ಲಿ ಮಾಡುವಂತ ಕೆಲಸ ಮಾಡ್ತಾ ನಮ್ಮ ನಂಬಿಕೆ ಇದೆ. ಆ ತರ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾನಿದ್ದೀನಿ ಅಂತ ಹೋಗಿ ನಿಜ 12 ಗಂಟೆ ರಾತ್ರಿ ಆದ್ರೆ ನಮ್ಮ ಬೆಂಗಳೂರಿರ್ತಾರೆ, ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಮಾಡ್ಬೇಕು. ನಮ್ಮ ಹುಡುಗ ರೋಗಿಯಲ್ಲಿ ಒಳ್ಳೆ ಒಂದು ಸೇವೆ ಮಾಡಬೇಕು. ಶಾಲೆಗಳಿಗಾಗ್ಲಿ, ಹಾಸ್ಪಿಟಲ್ ಆಗ್ಲಿ, ಬಡವರಾಗ್ಲಿ ಯಾವುದೇ ಒಂದು ನಾನು ಹೋಗಿ ನನ್ನ ಮಣ್ಣನ್ನು ಕೈಲಾದಷ್ಟು ಮಾಡಿ ನನ್ನ ಕೈಲಾದಷ್ಟು ಮಾಡ್ಕೊಡ್ತೀನಿ ಅಂತ ತೋರಿಸಿದಾಗ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಎಲ್ಲರೂ ಕೂಡ ಲೇಟ್ ಸೈಡ್ ಅವ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಪ್ರತ್ಯೇಕ ಸಚಿವರು ಪ್ರತ್ಯೇಕ ಇದ್ದು ಒಳ್ಳೆ ಕೆಲಸ ಮಾಡ್ತಾರೆ. ಇದಕ್ಕೆ ನಾನು ಸುಮಾರು 15 ವರ್ಷದಿಂದ ರೋಗಿಯಲ್ಲಿದ್ದೀನಿ. 2 ಸಲ ಅಧ್ಯಕ್ಷನಾಗಿದ್ದೀನಿ. ನಾವು ಕೂಡ ಒಂದು ಸರ್ಕಾರಿ ಶಾಲೆಗಳಿಗೆ ಏನೇ ಆದ್ರೂ ನಮ್ಮ ಕೈಲಾದಷ್ಟು ಸಹಾಯ, ಬುಕ್ಸ್ ಆಗ್ಲಿ, ವಾಟರ್ ಫಿಲ್ಟರ್ ಆಗ್ಲಿ, ಆನ್ಲೈನ್ ಟಿವಿ ಆಗ್ಲಿ, ಡೆಸ್ಕ್ಗಳಾಗ್ಲಿ, ಯಾವುದೇ ಎಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಬಂದವಾಗ ಇದೇ ತರ ಸಹಾಯ ಮಾಡಿ ಒಳ್ಳೆ ಒಂದು ಸಮಾಜಕ್ಕೆ ರೋಗಿಯಿಂದ ಒಳ್ಳೆ ಸೇವೆ ಆಗ್ಲಿ. ಒಳ್ಳೆ ಸೇವೆ ಆದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಬಡವರನ್ನ ನಾವು ಅಸ್ತಿತ್ವ ನೋಡ್ಕೊಂಡು ಒಳ್ಳೆ ಒಂದು ಸೇವೆ ಮಾಡಬೇಕು. ನೀವೆಲ್ಲರೂ ಇದರಲ್ಲಿ ಪಾಲ್ಗೊಂಡು ಅನೇಕ ಇಲ್ಲಿಂದ ಇನ್ನೊಂದು ಅವರೆಲ್ಲ ಮಾತಾಡೋ ಆರೋಗ್ಯದ ಪ್ರಶ್ನೆಗಳು ಅದರಲ್ಲಿ ಈಗ ಪಾಲ್ಗೊಳ್ಳಲಿ. ನೀವು ಮನೆಯಲ್ಲಿ ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡಿಕೊಂಡು ನಾವು ಆರೋಗ್ಯ ಇರಬೇಕು, ನಮ್ಮ ಮಕ್ಕಳಿಗೂ ಚೆಕ್ ಮಾಡಬೇಕು, ಎಲ್ಲರೂ ಆರೋಗ್ಯ ಇರಬೇಕು ಅಂತೇಳಿ ನೀವೆಲ್ಲರೂ ಬಂದು ಈ ಒಂದು ಆರೋಗ್ಯ ತಪಾಸಣೆಯನ್ನು ಯಶಸ್ವಿ ಮಾಡಿ ನೀವೆಲ್ಲರೂ ಮಾಡ್ಬೇಕಂತೇಳಿ ಈ 4 ಮಾತಾಡುವ ಅವಕಾಶ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ರೋಟರಿ.